ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ಮಾಸ ಭವಿಷ್ಯದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ 3 ಗ್ರಹಗಳ ಬದಲಾವಣೆಗಳಾಗುತ್ತೆ. 1ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರಗ್ರಹನ ಪ್ರವೇಶ, 2ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹದ ಪ್ರವೇಶ, 5ನೇ ತಾರೀಕು ಕರ್ಕಾಟಕ ರಾಶಿಗೆ ಬುಧಗ್ರಹನ ಪ್ರವೇಶ. ಇಷ್ಟು ಗ್ರಹಗಳು ಸಹಿತ ಆಗಸ್ಟ್ ತಿಂಗಳಲ್ಲಿ ಬದಲಾವಣೆಗಳಾಗುವಂಥದ್ದು. ಈ ಬದಲಾವಣೆಗಳಿಂದ ಒಳಿತು ಮತ್ತು ಕೆಟ್ಟದ್ದು ಎರಡೂ ಸಹ ಕೆಲವು ರಾಶಿಗಳಲ್ಲಿ ಪರಿಣಾಮಗಳನ್ನು ಬೀರುತ್ತೆ. ಅದರಲ್ಲಿ ಮುಖ್ಯವಾಗಿ ಮೇಷರಾಶಿಗೆ ತೆಗೆದುಕೊಂಡಾಗ ಆಗಸ್ಟ್ ತಿಂಗಳಲ್ಲಿ ಏನಾದರೂ ಬದಲಾವಣೆಗಳು ಆಗುತ್ತಾ ಅಂದರೆ, ಮೇಷರಾಶಿಗೆ ಈಗಾಗಲೇ 7.5 ಇರುವಂತಹ ಮೇಷರಾಶಿ ಯಾವ ಬದಲಾವಣೆಗಳನ್ನು ಸಹ ಆಗಸ್ಟ್ ತಿಂಗಳಲ್ಲಿ ನೋಡೋದಿಲ್ಲ. ಆಗಲೇ ಕುಟುಂಬದಲ್ಲಿ ಕಲಹಗಳಿಂದ ಕೂಡಿರುವಂತಹ ಮೇಷರಾಶಿ, ಶತ್ರುಬಾಧೆಗಳಿಂದ ಕೂಡಿರುವಂಥದ್ದು, ಆಗಾಗಲೇ ಯಾವುದೇ ವ್ಯವಹಾರಗಳಿಗೆ ಕೈ ಇಟ್ಟರೂ ಸಹ ಆ ಕೆಲಸ ಕಾರ್ಯಗಳೆಲ್ಲವೂ ಸಹ ಅಡೆತಡೆಗಳಿಂದ ಕೂಡಿರುವಂತಹ ವಾತಾವರಣ, ಕೋರ್ಟು ಕಚೇರಿಗಳಿಗೆ ಅತಿಯಾದಂತಹ ಸುತ್ತಾಟ ಅಲೆದಾಟಗಳಿಂದ ಕೂಡಿರುವಂತಹ ವಾತಾವರಣ, ಇದೆಲ್ಲವೂ ಸಹ ಮೇಷರಾಶಿಗೆ ಈಗಿರುವಂಥದ್ದು. ಜೊತೆಯಲ್ಲಿ ಚತುರ್ಥ 4ನೇ ಮನೆಯಲ್ಲಿ ಗುರುವಿನ ಪ್ರವೇಶ, ಬುಧ ಮತ್ತು ರವಿ ಮತ್ತು ಚಂದ್ರನ ಪ್ರವೇಶಗಳಿಂದ ಕೀರ್ತಿ ಭಂಗವಾಗುವಂಥ ಸಾಧ್ಯತೆಗಳು ಜಾಸ್ತಿ. ಜೊತೆಯಲ್ಲಿ ಹಣಕಾಸಿನ ಮುಗ್ಗಟ್ಟು, ಹಣಕಾಸಿನ ಸಮಸ್ಯೆಗಳಿಂದ ಬಳಲುವಂತಹ ವಾತಾವರಣಗಳಿಂದ ಕೂಡಿರುವಂತಹ ದಿನಗಳೂ ಸಹ ಮೇಷರಾಶಿಗೆ ಹೆಚ್ಚಾಗಿರುತ್ತೆ. 7.5 ಕೂಡಿರುವಂಥದ್ದು ಗ್ರಹಗತಿಗಳ ವ್ಯತ್ಯಾಸಗಳು, ಜೊತೆಯಲ್ಲಿ ಏನು ಮಾಡಿದ್ರೂ ಸಹ ಎಲ್ಲ ಕೆಲಸ ಕಾರ್ಯಗಳೂ ಸಹ ಸಮಸ್ಯೆಗಳಿಂದಲೇ ಕೂಡಿರುವಂತಹ ವಾತಾವರಣಗಳಿರುವಂತಹ ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ. ಆದಷ್ಟು ಸಹ ಈ ಕುಜನ ಪ್ರಾರ್ಥನೆ, ಜೊತೆಯಲ್ಲಿ 7.5 ಶನಿಯ ದೋಷಕ್ಕೋಸ್ಕರವಾಗಿ ಹನುಮಂತನ ಪ್ರಾರ್ಥನೆ, ಪ್ರತಿ ಶನಿವಾರವೂ ಸಹ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚುವಂಥದ್ದು, ಆದಷ್ಟು ಸಹ ಆ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರ ಆಗುವಂತಹ ಕೆಲಸ ಕಾರ್ಯಗಳನ್ನೇ ಮಾಡ್ತಾ ಹೋಗಬೇಕು. ಮತ್ತೊಂದು ಕಿವಿಮಾತನ್ನು ಏನು ಹೇಳ್ಬೋದು ಅಂತ ಅಂದರೆ, ಮೇಷರಾಶಿಗೆ ಇನ್ನೂ ಸುಮಾರು ದಿನಗಳ ಕಾಲದವರೆಗೂ ಸಹ 7.5 ಕೂಡಿರುತ್ತಾರೆ. ಸುಮಾರು ಇನ್ನೂ 6 ವರ್ಷಗಳ ಕಾಲ 7.5 ಮೇಷರಾಶಿ. ಯಾವಾಗ 7.5 ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಪ್ರವೇಶವನ್ನು ಮಾಡುತ್ತೋ, ಆ ಮನುಷ್ಯನ ವ್ಯಕ್ತಿತ್ವಗಳು ಬಹಳ ಬದಲಾವಣೆಗಳನ್ನು ಕಾಣಬೇಕು. ಜೊತೆಯಲ್ಲಿ ಆದಷ್ಟು ಸಹ ನಾವು ಧರ್ಮದ ಮಾರ್ಗದಲ್ಲಿ ನಡಿಬೇಕು. ಯಾವಾಗ ಅಧರ್ಮಕ್ಕೆ ನಾವು ಹೋಗ್ತೇವೆ, ಧರ್ಮಕ್ಕೆ ಚ್ಯುತಿ ಬಾರುವ ರೀತಿಯಲ್ಲಿ ನಡ್ಕೊಳ್ತೇವೆ, ಆದಷ್ಟು ಸಹ ಸ್ತ್ರೀಯರಿಗೆಲ್ಲಿ ಗೌರವನ ಕೊಡೋದನ್ನು ಕಡಿಮೆ ಮಾಡಿಕೊಳ್ತೇವೆ, ಯಾವಾಗ ದುಶ್ಚಟಗಳಿಗೆ ದಾಸರಾಗ್ತೇವೆ, ಇಂಥ ಸಂದರ್ಭದಲ್ಲಿ 7.5 ಅನ್ನುವಂಥದ್ದು ಇರುವಂತಹ ಸಮಸ್ಯೆ 100 ಪಟ್ಟು ಹೆಚ್ಚಾಗುತ್ತೆ. ಆದ್ದರಿಂದ 7.5 ಯಾವ ಮನುಷ್ಯನಿಗೆ ಪ್ರವೇಶವಾಗುತ್ತೋ ಅಂಥವ್ರು ನಾವು ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳೇನು ಅಂತ ಅಂದರೆ, ಆದಷ್ಟು ಸಹ ಧರ್ಮದ ಮಾರ್ಗದಲ್ಲಿರುವಂಥದ್ದು. ಸುಳ್ಳು, ಮೋಸ, ವಂಚನೆ, ಸ್ತ್ರೀ ಸಂಬಂಧಪಟ್ಟಂತಹ ಅವಮಾನಗಳು, ಜೊತೆಯಲ್ಲಿ ದುಶ್ಚಟಗಳು, ಇವೆಲ್ಲವೂ ಸಹ ನಾವು ಯಾವಾಗ ಬಿಡ್ತೇವೋ ಆವಾಗ 7.5 ಅನ್ನುವಂಥದ್ದು ನಮ್ಮಿಂದ 50% 50% ನಮಗೆ ಕಡಿಮೆ ಇರುತ್ತೆ. ಯಾವಾಗ ನಾವು ಇದೆಲ್ಲವೂ ಸಹ ನಾವು ಅಳವಡಿಸ್ಕೊಂಡು ನಾವು ಯಾವಾಗ ಮೋಸ, ವಂಚನೆ, ಸುಳ್ಳು, ದುಶ್ಚಟ ಇವೆಲ್ಲವೂ ಸಹ ನಾವು ಯಾವಾಗ ಮಾಡೋಕ್ಕೆ ಹೋಗ್ತೇವೋ ಆ ಕಷ್ಟಗಳು ನಮಗೆ ಸಹಿಸಲಾರದಷ್ಟು ಕಷ್ಟಗಳನ್ನು ನಮಗೆ ತಂದು ಕೊಡ್ತಾರೆ. ಆದ್ದರಿಂದ ಮೇಷರಾಶಿಯವರಿಗೆ 7.5 ಇರೋದ್ರಿಂದ ಎಚ್ಚರಿಕೆಯ ಮಾತನ್ನು ಹೇಳಿದ್ದಂಥದ್ದು. ಆದಷ್ಟು ಸಹ ಶನಿಯ ಉಪಾಸನೆ, ಶನಿಯ ಆರಾಧನೆ ಎಲ್ಲವೂ ಸಹ ಮಾಡ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣಗಳು ನಿಮಗೆ ಬರುತ್ತೆ. ನಮಸ್ಕಾರ.